ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಪ್ಲೀಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ವಿಡಿಯೋ ಆಗಿರುತ್ತೆ. ಎಂಡ್ವರೆಗೂ ವಿಡಿಯೋಸ್ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಒಂದು ರೇಷ್ಮೆ ಸೀರೆನೇ ಪ್ಲೀಟಿಂಗ್ ಮಾಡಿ ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಹೀಗೆ ನೋಡಿ ಈಸಿಯಾಗಿ ಹೇಳ್ಕೊಡ್ತೀನಿ ನರಿಗೆ ಯಾವ ರೀತಿ ಮಾಡೋದು ಅಂತ. ಈಗ ನಾವು ಸೀರೆ ಸೆರಗನ್ನ ಉಲ್ಟಾ ಮಾಡಿಕೊಂಡು ನಮಗೆ ಯಾವ ಮೆಜರ್ಮೆಂಟ್ ಬೇಕು ಆ ಮೆಜರ್ಮೆಂಟ್ಗೆ ನಾವು ಫಸ್ಟು ಒಂದು ರೆಡಿ ಮಾಡ್ಕೋಬೇಕು, ಬಾರ್ಡ್ರನ್ನ ರೆಡಿ ಮಾಡ್ಕೋಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ 9 ಪ್ಲೇಟ್ ಮಾಡ್ತಾಯಿದ್ದೀನಿ. 9 ನರಿಗೆ ಬರೋ ಥರ ಮಾಡ್ತಾಯಿದ್ದೀನಿ. ಓಕೆ, ಉಲ್ಟಾ ಮಾಡಿದಾದಮೇಲೆ ಫಸ್ಟು ಒಂದು ಸಲ ಅದನ್ನು ಐರನ್ ಮಾಡ್ಕೊಂಡ್ಮೇಲೆ ಆ ಮೆಜರ್ಮೆಂಟ್ಗೆ ತಕ್ಕ ಹಾಗೇ ಸೆರಗನ್ನ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ಮಾಡಿಕೊಂಡು ಐರನ್ನ ಮಾಡ್ಕೋಬೇಕು. ಪ್ರತಿ ಬಾರಿನೂ ಐರನ್ ಮಾಡಿಕೊಂಡು ಪ್ಲೇಟ್ನ ರೆಡಿ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಪ್ಲೇಟ್ನ ರೆಡಿ ಮಾಡ್ಕೋಬೋದು. ಕೈಯಲ್ಲಿ ಏರುಪೇರು ಬರುತ್ತೆ ಅಲ್ವಾ, ಈ ರೀತಿ ಒಮ್ಮೆ ಟ್ರೈ ಮಾಡಿ. 9 ನರಿಗೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ 7 ನರಿಗೆ ಮಾಡ್ತಾರೆ. ಸಣ್ಣಕ್ಕಿರೋರಿಗೆ 9 ನರಿಗೆ, ದಪ್ಪ ಇರೋರಿಗೆ 7 ನರಿಗೆ ಅಲ್ವಾ. ಅದಕ್ಕೆ ಈಗ ನಾನು 9 ನರಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾಗಿ ಐರನ್ ಮಾಡಿಕೊಂಡು ಮಾಡ್ಕೋಬೇಕು. ಓಕೆ, ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರೇ ಜಾಸ್ತಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ, ಆ ಮಾರ್ಕ್ ಎಲ್ಲಿ ಮಾಡಿರ್ತೀವಿ ಆ ಮಾರ್ಕಿನ ನೇರಕ್ಕೇ ಎಲ್ಲ ಸೆರಗು ಈ ರೀತಿಯಾಗಿ ಈಗ ಸ್ಯಾರಿ ಹೋಲ್ಡರ್ ಅಂತ ಬರುತ್ತಲ್ಲ ಅದರ ಸಹಾಯದಿಂದ ನಾನು ಐರನ್ನ ಮಾಡ್ಕೋತಾ ಇದ್ದೀನಿ. ಅದರ ಲಿಂಕ್ ಬೇಕಾದ್ರೆ ಕೇಳಿ ಹಾಕ್ತೀನಿ. ಓಕೆ, ಸ್ಯಾರಿ ಹೋಲ್ಡರದು ಲಿಂಕ್ ಬೇಕಾದರೆ ಕೇಳಿ ಹಾಕ್ತೀನಿ. ಹಾಗೆಯೇ ಐರನ್ ಸ್ಟ್ಯಾಂಡದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ನಾನು. ಈಗ ಫಂಕ್ಷನ್ಗಳಿಗೆ ಹೊರಗಡೆ ಹೋದಾಗ ಫಟಾಫಟ್ ಅಂತ ರೆಡಿ ಆಗೋಕ್ಕಾಗಲ್ಲ ಅಲ್ವಾ. ಈ ರೀತಿಯಾಗಿ ನೆರಿಗೆಗಳನ್ನ ಇಟ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ವೇರ್ ಮಾಡ್ಕೋಬೋದು. ಹಾಗೆಯೇ ಬೇಗ ಬೇಗ ರೆಡಿಯಾಗಿ ಹೋಗ್ಬೋದಲ್ವಾ. ಅದಕ್ಕೋಸ್ಕರನೇ ಈ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಎಲ್ಲ ಪ್ಲೇಟ್ಸು ಬಂದಿದೆ ಅಲ್ವಾ. ಇಲ್ಲಿ ನೋಡಿ ಮಾರ್ಕ್ ಯಾವ ರೀತಿ ಕಾಣ್ತಿದೆ ಅಂತ. ಐರನ್ ಮಾಡಿದ್ರೆ ಮಾರ್ಕ್ ಉಳ್ಕೊಳ್ಳುತ್ತಲ್ವಾ, ಆವಾಗ ಪ್ಲೇಟ್ಗಳನ್ನ ಹಿಡಿಯೋಳಿಕ್ಕೆ ಸರಿ ಹೋಗುತ್ತೆ. ಓಕೆ, ಈಗ ನಾವು ಮಾಮೂಲಿ ಸೆರಗನ್ನ ಉಲ್ಟಾ ಮಾಡ್ಕೊಳ್ಳೋಣ. ಮಾಮೂಲಿ ಸೆರಗು ಥರ ಮಾಡ್ಕೊಳ್ಳೋಣ. ದಬಾಕಿದ್ವಿ ಅಲ್ವಾ ಸೆರಗನ್ನ, ಈಗ ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ನಾವು ಫಸ್ಟ್ ಒನ್ ಐರನ್ ಮಾಡ್ಕೊಂಡಿದ್ವಲ್ಲ ಲೈನ್, ಆ ಲೈನು ಅದ್ರ ಪಕ್ಕ ಒಂದು ಲೈನ್ ಇರುತ್ತಲ್ಲ ಅದನ್ನು ಬಿಟ್ಟು ಒಂದನ್ನು ಹಾಕ್ಕೊಂಡು ನೆರಿಗೆಗಳನ್ನ ಹಿಡ್ಕೋಬೇಕು. ನೋಡಿ ತೋರಿಸ್ತೀನಿ ಇಲ್ಲಿ. ಇದೇ ರೀತಿಯಾಗಿ ಒಂದನ್ನು ಬಿಟ್ಟು ಒಂದನ್ನು ಹಿಡ್ಕೊಂಡು ನೆರಿಗೆಗಳನ್ನ ಹಿಡ್ಕೊಳ್ಬೇಕು.
ಇದೇ ರೀತಿಯಾಗಿ ಮಾಡಿ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರು ಈ ರೀತಿ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ ಕನ್ನಡದಲ್ಲಿ, ಅದನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದರೆ ಕನ್ನಡದಲ್ಲಿ ಯಾರು ಅಷ್ಟೇನು ಸ್ಯಾರಿ ಸೆರಗನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲ. ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ತೀನಿ. ಇದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನು ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ದೀನಿ ಅಂತಲೂ ಹೆಂಡಲ್ಲಿ ತೋರಿಸಿದ್ದೀನಿ. ಹೆಂಡ್ವರೆಗೂ ನೋಡಿ, ಓಕೆನಾ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಫಸ್ಟ್ ಗ್ಯಾಪ್ ಬಿಟ್ಟು ನೋಡಿದ್ರೆ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್, ಓಕೆನಾ. ಫುಲ್ಲು ವೀಡಿಯೋಸ್ನ ನೋಡಿ ನೀಟಾಗಿ ಹೇಗೆ ಮಾಡೋದು ನೆರಿಗೆಗಳನ್ನ, ಹಾಗೆಯೇ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತಲೂ ಪೂರ್ತಿ ಡೀಟೇಲ್ಸ್ನ ಹಾಕಿದ್ದೀನಿ ನೋಡಿ. 9 ನೆರಿಗೆಗಳು ಬಂದಿದೆ. ಅದನ್ನು ಒಂದು ಪಿನ್ನ ಸಹಾಯದಿಂದ ಲಾಕ್ ಮಾಡಿಕೊಂಡು ಈ ಸ್ಯಾರಿ ಹೋಲ್ಡರ್ನ ಅದಕ್ಕೆ ಐರನ್ ಸ್ಟ್ಯಾಂಡ್ಗೆ ಸಿಕ್ಕಿಸಿ, ಅದೇ ರೀತಿಯಾಗಿ ಇನ್ನೂ ಬೇಕಲ್ವ ನೆರಿಗೆ ಹಿಡಿಯೋಕ್ಕೆ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೋಡಿ, ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಒಂದರ ಮೇಲೆ ಒಂದು ಹಾಕ್ಕೊಳ್ತಾ ನೆರಿಗೆಗಳನ್ನ ಹಿಡ್ಕೊಳ್ತಾ ಹೋಗಬೇಕು. ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ, ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಏರು, ಒಂದು ಚಿಕ್ಕದು, ಒಂದು ದೊಡ್ಡದು ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ನೆರಿಗೆಗಳು ಬರುತ್ತೆ. ಓಕೆ, ಈಗ ನೋಡಿ, ಅಲ್ಲೊಂದು ಪಿನ್ನು ಸೆಕ್ಯೂರ್ ಮಾಡಿದ್ದೀನಿ. ಈಗ ನೀಟಾಗಿ ಕೆಳಗಡೆ ನೀಟಾಗಿ ಹಿಡ್ಕೊಂಡು, ಅದನ್ನು ನೀಟಾಗಿ ಹಿಡ್ದಂತೆ ಸುಮ್ಮನೆ ಪಿನ್ ಹಾಕಿರ್ತೀವಲ್ವ ಆ ಕೆಳಗಡೆ ತುದಿನ, ಅದನ್ನು ಈಗ ನೀಟಾಗಿ ಇಟ್ಕೊಂಡು, ಈಗ ನೀಟಾಗಿ ಪಿನ್ ಮಾಡಿಕೊಂಡು ಈಗ ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವುದೇ ನೆರಿಗೆ ಹಿಡಿದಾದ ತಕ್ಷಣವೇ ಐರನ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಅದೇ ರೀತಿಯಾಗಿ ಕೂತಿರುತ್ತೆ. ನೀವು ಎಷ್ಟೇ ಈ ಕಡೆ ಆ ಕಡೆ ಆದ್ರೂ ಸಹ, ಮಾಡಿದ್ರೂ ಸಹ ಅದು ಯಾವ ರೀತಿ ಕೂತಿರುತ್ತೋ ಅದೇ ರೀತಿಯಾಗಿ ಕೂತಿರುತ್ತೆ. ಅದಕ್ಕೆ ನಾವು ಐರನ್ ಮಾಡಲೇಬೇಕು ಅಂತ ಹೇಳೋದು. ಎಷ್ಟೋ ಜನ ಕೇಳ್ಬೋದು, ನೀವು ಇದೇ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ಏನು ಕಲಿಯೋದಕ್ಕೆ ಹೋಗಿದ್ರ ಅಂತ. ಹೌದು, ನಾನು ಪಾರ್ಲರ್ ಕೋರ್ಸ್ನ ಮುಗಿಸಿದ್ದೀನಿ, ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳ್ಕೊಡ್ತಾ ಇರೋದು. ಸ್ಯಾರಿ ಯಾವ ರೀತಿ ನೆರಿಗೆ ಹಿಡಿಯೋದು, ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಯೂಸ್ಫುಲ್ ಅನಿಸುತ್ತೆ ಅಂತ ಭಾವಿಸ್ತೀನಿ. ಓಕೆನಾ. ಸದ್ಯದಲ್ಲೇ ಮೇಕಪ್ ಪಾರ್ಲರ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ಅದು ಆಗಲಿ ಅಂತ ಹಾರೈಸಿ. ಓಕೆನಾ. ಇದೇ ರೀತಿಯಾಗಿ ನಾವು ಎಷ್ಟು ಪ್ಲೇಟ್ ಮಾಡಿರ್ತೀವಿ ಅಷ್ಟು ಪ್ಲೇಟ್ನ ಐರನ್ ಮಾಡ್ಕೊಳ್ಳಿ. ನಾನು ಎಲ್ಲಾದರೂ ವರ್ಕ್ಗೆ ಹೋದಾಗ ಮೊದಲಿಗೆ ಸ್ಯಾರಿನ ಇಸ್ಕೊಂಡು ಇದೇ ರೀತಿಯಾಗಿ ಐರನ್ ಮಾಡ್ಕೊಳ್ತೀನಿ. ಅವ್ರ ಮೆಸರ್ಮೆಂಟ್ ಯಾವ ರೀತಿ ಹೇಳಿರ್ತಾರೆ, ಯಾವ ಥರ ಪ್ಲೇಟ್ ಹೇಳಿರ್ತಾರೆ, ಅಂದರೆ ಎಷ್ಟು ನೆರಿಗೆಗಳನ್ನ ಹೇಳಿರ್ತಾರೆ ಅಷ್ಟು ನೆರಿಗೆಗಳನ್ನ ಹಾಕ್ಕೊಂಡು ಇದೇ ರೀತಿಯಾಗಿ ಐರನ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಯಾರಾದರೂ ಆರ್ಡರ್ಸ್ಗಳು ಬಂದಾಗ ಇದೇ ರೀತಿಯಾಗಿ ಇಸ್ಕೊಂಡು ನಾನು ಮಾಡುವಂಥದ್ದು. ನೀವು ಟ್ರೈ ಮಾಡಿ. ಮನೇಲಿ ಕೂತಿರ್ತಾರಲ್ವ, ಆರಾಮಾಗಿ ಎಲ್ಲಾರು ಹೋಗಬೇಕು ಅಂದ ತಕ್ಷಣ ಸಡನ್ನಾಗಿ ಪ್ಲೇಟ್ಸ್ ಅಂತೂ ಹಿಡಿಯೋಕ್ಕಾಗಲ್ಲ, ಅಂದರೆ ನೆರಿಗೆಗಳನ್ನ ಹಿಡಿಯೋಕ್ಕಾಗಲ್ಲ. ಕೂತಿದ್ದಾಗ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ, ಈಗ ಮುಂದೆಗಡೆ ನೆರಿಗೆಗಳನ್ನ ಹೇಗೆ ಹಿಡಿಯೋದು ಅಂತಂದರೆ, 1 ಇಂಚಿನಷ್ಟು ಗ್ಯಾಪ್ ಬಿಟ್ಟು, ಇಲ್ಲಾಂದರೆ ವಿ ಶೇಪು ಇಲ್ಲ ಎ ಶೇಪ್ ಥರ ಮಾಡಿಕೊಂಡು ನೀವು ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ನನ್ನ ವೀಡಿಯೋಸ್ನ
ಮಾತಲ್ಲಿ ತಿಳ್ಕೊಬೇಡಿ, ನೋಡ್ತಾನೆ ತಿಳ್ಕೊತಾರೆ ಅರ್ಧ ಜನ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಾಂದರೆ ವಿ ಶೇಪು, ಇಲ್ಲಾಂದರೆ ಎ ಶೇಪ್, ಆ ಥರ ಬರೋ ರೀತಿಯಾಗಿ ಮಾಡಿಕೊಂಡು ಸ್ಯಾರಿ ಹೋಲ್ಡರ್ ಕ್ಲಿಪ್ನ ಹಾಕ್ಕೊಂಡು ಇಲ್ಲಿ ಐರನ್ನ ಫಸ್ಟು ಈ ಕಡೆ ಮಾಡ್ಕೋಬೇಕು ಐರನ್ನು. ಅದಾದ ನಂತರನೇ ಈ ಕಡೆ ಮಾಡಬೇಕು. ಜಾಸ್ತಿ ಪ್ಲೀಟ್ಸ್ನ ಐರನ್ನ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಅದು ಅಚ್ಚೆ ಥರ ಆಗೋಗುತ್ತೆ. ಆಗ ನೆರಿಗೆಗಳು ಮಾಡಿರೋ ರೀತಿ ಕಾಣಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಈ ರೀತಿಯಾಗಿ ಐರನ್ ಮಾಡಿಕೊಂಡು ಈಗ ಇದು ಆಗಿದೆ. ಇನ್ನು ಮುಂದೆ ಸ್ವಲ್ಪ ಐರನ್ ಮಾಡ್ಕೋತೀನಿ. ಅದೇನೆಂದರೆ 1.5 ಇಂಚಿನಷ್ಟು ಐರನ್ನ ಮಾಡ್ಕೋಬೇಕು. ಈಗ 1 ಇಂಚ್ ಐತಲ್ವ, ಈಗ ನೆರಿಗೆ ಹಿಂದೆ ರಿವರ್ಸ್ ಹೋಗುತ್ತಲ್ಲ, ಅಲ್ಲಿಗೆ ನಾವು 1.5 ಇಂಚಿನಷ್ಟು ಗ್ಯಾಪ್ ಇಟ್ಟು ಐರನ್ನ ಮಾಡ್ಕೋಬೇಕು. ಅರ್ಥ ಆಗ್ತಿದೆ ಅನಿಸುತ್ತಾ ಭಾವಿಸ್ತೀನಿ. ಹೇಗನ್ನಿಸ್ತಿದೆ ವಿಡಿಯೋಸ್ ಅಂತ ಒಂದು ಲೈಕ್ ಮೂಲಕ ನಮಗೆ ತಿಳಿಸ್ಕೊಡಿ. ಓಕೆ, ಅದನ್ನು ಸಹ ಜಾಸ್ತಿ ಐರನ್ನ ಮಾಡಲಿಕ್ಕೆ ಹೋಗಬೇಡಿ. ಸಿಂಪಲಾಗಿ ಐರನ್ನ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ನೆರಿಗೆಗಳನ್ನ ಇಟ್ಕೋತೀನಿ. ಕೆಳಗಡೆ ನೆರಿಗೆಗಳು ಬರುತ್ತಲ್ಲ, ಅದನ್ನು ಇಟ್ಕೋತೀನಿ. ಅದನ್ನು ಸಹ ನಾನು 9 ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಅರ್ಧ ಇಂಚು ಗ್ಯಾಪ್ ಬಿಟ್ಟು ನೆರಿಗೆಗಳನ್ನ ಇಟ್ಕೊಳ್ಬೇಕು. ಅದಾದ ನಂತರ ಪಿನ್ನಿನ ಸಹಾಯದಿಂದ ಅದನ್ನು ಲಾಕ್ ಮಾಡಿಕೊಂಡು ಮಧ್ಯದ ಭಾಗದಲ್ಲೂ ಪಿನ್ನ ಹಾಕಬೇಕು, ತುದಿ ಭಾಗದಲ್ಲೂ ಪಿನ್ನನ್ನು ಹಾಕಬೇಕು. ಓಕೆ, ಸ್ವಲ್ಪ ಜನ ಮಧ್ಯದಲ್ಲಿ ಹಾಕಿಬಿಟ್ಟು ತುದಿಲಿ ಹಾಕಲ್ಲ, ಇಲ್ಲಾಂದರೆ ತುದಿಲಿ ಹಾಕಿಬಿಟ್ಟು ಮಧ್ಯದಲ್ಲಿ ಹಾಕಲ್ಲ. ತಪ್ಪು ಮಾಡ್ತಿರೋದನ್ನು. ಮೊದಲು ಪಿನ್ನ ಮಧ್ಯದಲ್ಲೂ ಹಾಕಬೇಕು, ತುದಿಲೂ ಹಾಕಬೇಕು, ಆ ಕಡೆ ಈ ಕಡೆನೂ ಹಾಕಬೇಕು. ನೆರಿಗೆ ಹಿಡಿತೀವಲ್ಲ ಅಲ್ಲೂ ಹಾಕಬೇಕು, ಮಧ್ಯದಲ್ಲೂ ಹಾಕಬೇಕು, ಹಾಗೆಯೇ ಲಾಸ್ಟು ಅಲ್ಲೂ ಹಾಕಬೇಕು. ಆವಾಗ ಸೀರೆ ಹುಡ್ಕೋತಾ ಇದ್ದೀವಿ ಅಂದಾಗ ಎಲ್ಲನೂ ಪಿನ್ನ ಬಿಚ್ಚಿಬಿಟ್ಟು ಆಮೇಲೆ ಹಾಕ್ಕೋಬೇಕು. ಓಕೆ, ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನೆರಿಗೆಗಳನ್ನ, 9 ನೆರಿಗೆಗಳನ್ನ ಇಟ್ಕೊಂಡಿದ್ದೀನಿ, ಕೆಳಭಾಗದ ನೆರಿಗೆಗಳನ್ನ. ಈಗ ನಾನು ಒಂದೊಂದೇ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಜೋಡಿಸ್ತಾ ಇದ್ದೀನಿ ಅಂತ. ಅರ್ಧ ಇಂಚು ಬಿಟ್ಟು ಜೋಡಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಜೋಡಿಸ್ಕೊತಾ ಹೋಗಬೇಕು. ನಮ್ಮ ವೀಡಿಯೋಸ್ಗಳನ್ನ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಲೈಕ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರೂ ಲೈಕ್ನೇ ಮಾಡ್ತಿಲ್ಲ ಗುರು. ಇಷ್ಟ ಆಗ್ತಿದೆಯಾ ನಮ್ಮ ವೀಡಿಯೋಸು? ಹಾಗೆ ಇಷ್ಟ ಆಗ್ತಿಲ್ವಾ? ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮೂಲಕ ತಿಳಿಸಿ. ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ. ಓಕೆ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಫ್ರೆಂಡ್ಸ್ ಸೀರೆ ಉಟ್ಕೊಳ್ಳೋದು. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅನ್ನೋರು ಸಹ ನನ್ನ ವೀಡಿಯೋಸ್ ನೋಡಿದ ಮೇಲೆ ಈ ಸೀರೆ ಉಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಎಂಥ ಚಿಕ್ಕ ಹುಡುಗಿನೂ ಸಹ ಸೀರೆ ಉಟ್ಕೊಳ್ಳುತ್ತೆ ಈಗಿನ ಕಾಲದಲ್ಲಿ. ಅದೇನು ಮಹಾ ಅಲ್ವಾ? ಇಲ್ಲಿ ನೋಡಿ, ನಾನೆಲ್ಲನೂ ನೀಟಾಗಿ ಸೆಕ್ಯೂರ್ ಮಾಡಿದ್ದೀನಿ. ಈಗ ಪಿನ್ನ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಪಿನ್ನ ಮಾಡಬೇಕು. ಯಾವುದೋ ಒಂಚೂರು ಅಂದಮೇಲೆ ಪಿನ್ನ ಸೆಕ್ಯೂರ್ ಮಾಡಿದ್ಮೇಲೆ ನಾವು ಐರನ್ನ ಮಾಡಬೇಕು. ಇಂಪಾರ್ಟೆಂಟ್. ಐರನ್ನ ಮಾಡಿದ್ರೆ ಮಾತ್ರ ಅದು ಯಾವ ರೀತಿ ಇರುತ್ತೆ ನೆರಿಗೆ ಅದೇ ರೀತಿಯಾಗೇ ಕೂತಿರುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ನೋಡಿ, ಈ ರೀತಿಯಾಗಿ ಐರನ್ನ ಮಾಡಿಕೊಳ್ಬೇಕು. ಮೇಲಿಂದ ಅರ್ಧ ಇಂಚು, ಆಮೇಲೆ 1 ಇಂಚು, ಆಮೇಲೆ 1.5 ಇಂಚು, ಆ ಗ್ಯಾಪಲ್ಲಿ ನೆರಿಗೆಗಳನ್ನ ಸೆಕ್ಯೂರ್ ಮಾಡಬೇಕು. ನೋಡ್ತಾ ಇದ್ದೀರಾ ಅನ್ಕೋತೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿಯಾಗಿ ಮಾಡಿ ನೋಡಿ. ಸಿಂಪಲ್ಲಾಗಿ ನೀವು ಸಹ ಮನೆಯಲ್ಲೇ ಸ್ಯಾರಿ ನೆರಿಗೆಗಳನ್ನ ಹಿಡ್ಕೊಂಡು
ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಎತ್ತಿಟ್ಕೋಬೋದು. ಈಗ ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೇ ಪ್ರೈಸ್ ಈಗ 400, 500, 600 ಚಾರ್ಜಸ್ ಮಾಡ್ತಾರೆ ಅಲ್ವಾ. ಮನೇಲೇ ಕೂತಿರ್ತೀರ, ಫ್ರೀ ಟೈಮ್ ಇದ್ದಾಗ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೂ ಮನಿ ಸೇವ್ ಆಯಿತು, ಹಾಗೆಯೇ ನೀವು ಕಲ್ತಂಗೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಈ ವಿಡಿಯೋಸ್ನ ತೋರಿಸ್ತಾ ಇರೋದು. ಈಗ ನಾನಿಲ್ಲಿ ಪಿನ್ನನ್ನ ಹಾಕೋತಾ ಇದ್ದೀನಿ. ಈಗ ಐರನ್ ನೀಟಾಗಿ ಮಾಡ್ಕೊಂಡಿದ್ದೀನಿ, ಇಷ್ಟೇ ಐರನ್ ಮಾಡ್ಕೊಳ್ಳೋದು. ಇಷ್ಟಾದಮೇಲೆ ನಾನು ತುದಿಗೆ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕಾಣ್ತಾ ಇಲ್ಲ, ನಾನು ಹೇಳ್ತಾ ಇರೋದಲ್ಲಿ ಪಿನ್ನ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲೂ ಹಾಕೋತಾ ಇದ್ದೀನಿ ನೋಡಿ. ಇದೇ ರೀತಿಯಾಗಿ ಪಿನ್ನನ್ನು ಹಾಕ್ಕೋಬೇಕು. ತುದಿಗೂ ಇದೇ ರೀತಿಯಾಗಿ ಪಿನ್ನ ಸೆಕ್ಯೂರ್ ಮಾಡಬೇಕು. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ಎಂಡ್ವರೆಗೂ ನೋಡಿ. ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಲೂ ತೋರಿಸಿದ್ದೀನಿ ಈ ವಿಡಿಯೋದಲ್ಲೇ. ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿರುತ್ತೆ, ಹಾಗಾಗಿ ಸಮಾಧಾನವಾಗಿ ನೋಡಿ ನೀವು ಕಲೀರಿ, ಓಕೆನಾ. ಅದು ಹೆಣ್ಮಕ್ಳಿಗೆ ವಿಡಿಯೋ ಆಗಿರೋದ್ರಿಂದ ಯಾವುದೇ ಕೆಲಸ ಆದರೂ ಹೆಣ್ಮಕ್ಳಂತೂ ಮಾಡದೇ ಇರಲ್ಲ. ಇದೊಂದು ಮಹಾನೇನ್ರಿ, ಆರಾಮವಾಗಿ ಕಲೀರಿ. ನನ್ನ ವೀಡಿಯೋಸ್ ನೋಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಒಮ್ಮೆ ನೋಡಿ. ಹಾಗೆ ಇಲ್ಲಿ ನೋಡಿ, ಈಗ ಎಲ್ಲ ಸೆಕ್ಯೂರ್ ಆಗಿದೆ. ಇದನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಸೀರೆ ನೆರಿಗೆನ ಕೆಳಗಡೆ ಭಾಗದ ನೆರಿಗೆನ ಉಲ್ಟಾ ಮಾಡಿಕೊಂಡು ಈಗ ನಾನಿಲ್ಲಿ ಮಿಕ್ಕಿದ್ದಂತಹ ನೆರಿಗೆನ ಆ ನೆರಿಗೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋಸ್ನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನೆರಿಗೆ ಹಿಡಿಯುವಂಥದ್ದು, ಬಾಕ್ಸ್ ಫೋಲ್ಡಿಂಗ್ ಮಾಡುವಂಥದ್ದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ, ಓಕೆನಾ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನೆರಿಗೆನ ಉಲ್ಟಾ ಮಾಡಿದಾದಮೇಲೆ ನಾವು ಮುಂದೆ ಭಾಗದ ನೆರಿಗೆನ ಈ ರೀತಿಯಾಗಿ ಇಟ್ಕೊಂಡು, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಆನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ಹಾಕೋಬೇಕು. ಹಾಗೆಯೇ ನಮ್ಮ ಚಾನಲ್ನಲ್ಲಿ ರಂಗೋಲಿ ವೀಡಿಯೋಸ್ ಬೇಕಾ, ಯೂಸ್ಫುಲ್ ವೀಡಿಯೋ ಬೇಕಾ, ಹಾಗೆ ಕುಕ್ಕಿಂಗ್ ವೀಡಿಯೋ ಬೇಕಾ, ಡೈಲಿ ಬ್ಲಾಗ್ ಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಅದೇ ರೀತಿಯಾಗಿ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ ಐಕನ್ ಇದೆ, ಪ್ರೆಸ್ ಮಾಡಿ, ಅಲ್ಲಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೆಣ್ಮಕ್ಳಿಗಂತೂ ಇಷ್ಟ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ತುಂಬಾ ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಸ್ಯಾರಿನ, ಹಾಗೆಯೇ ಸ್ಯಾರಿ ಪ್ಲೀಟಿಂಗ್ ಯಾವ ರೀತಿ ಮಾಡೋದು ಅಂತ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಓಕೆ. ಇಲ್ಲಿ ನೋಡಿ, 9 ನೆರಿಗೆ ಕೂಡ ಬಂದಿದೆ, ಹಾಗೆ 9
ಪ್ಲೇಟ್ಗಳು ಕೂಡ ಬಂದಿದೆ. ಹಾಗೆಯೇ ಹಿಂದೆ ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಒಂದು ಕವರ್ಗೆ ಹಾಕಿ ಇಟ್ಬಿಡಿ. ಯಾವಾಗ ಫಂಕ್ಷನ್ಗೆ ಹೋಗಬೇಕೋ ಆಗ ವೇರ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್. ಬಾಯ್.